ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರಕಲೆ. ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಸ್ಕೂಲ್ಗಳೇನದಂದ್ರ ಶಿಥಿಲ ವ್ಯವಸ್ಥೆಯಲ್ಲಿ ಬಂದಿವೆ. ಕೆಲವು ಕಡೆ ಮಳೆ ಬಂದ್ರ ಸ್ಕೂಲ್ ಬಿಲ್ಡಿಂಗ್ ಸೋರ್ತಾವ. ಅದು ಸುಧಾರಣೆ ಮಾಡಂತ ಏನ್ ಜಿಲ್ಲಾ ಕಚೇರಿ ಇರದ DDPI ಆಫೀಸ್ ಮುಂಭಾಗದಲ್ಲಿ ನಾವಿದ್ದೀವಿ. ನೋಡ್ಬೋದು ನೀವು, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ. ಈ ಕಚೇರಿ ನೀವು ನೋಡ್ರು ನಿಜಕ್ಕೂ ಈ ಕಚೇರಿ ಒಂದು ಬಿದ್ದು ಒಂದು ದೊಡ್ಡ ದುರ್ಘಟನೆ ಆದ ನಂತರ ಹೊಸ ಬಿಲ್ಡಿಂಗ್ ಕಟ್ತಾರ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತ. ಸಂಪೂರ್ಣ DDPI ಆಫೀಸಿನ ಶಿಥಿಲ ವ್ಯವಸ್ಥೆಯಲ್ಲಿ ತಲುಪ್ಯದ. ಅಲ್ಲಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟವ. ಸ್ವಲ್ಪ ಮಳೆ ಆದರೂ ಒಳಗ ಸುವರ್ತದ. ಇಂಥ ಪರಿಸ್ಥಿತಿ ನಿಜಕ್ಕೂ ಬೀದರ್ ಜಿಲ್ಲಾ DDPI ಕಚೇರಿಗೆ ಬಂದ ನೀವು ಮೇಲ್ಗಡೆ ನೋಡ್ಬೋದು. ಯಾವ ರೀತಿ ಮೇಲಿಂದ ಏನದಂದ್ರೆ ಛತ್ ಇರ್ತದ, ಆ ಸಿಮಿಟು ಅದು ಕುಸಿದ್ ಬೀಳ್ತಾ ಇದೆ ಅಂತ ಹೇಳ್ಬೋದು. ಇದು ಎಂಟ್ರೆನ್ಸ್, ಎಕ್ದಮ್ DDPI ಆಫೀಸ್ ಎಂಟ್ರೆನ್ಸ್ ಇದೆ. ಮುಂದ್ಗಡೆ ನೋಡ್ಬೋದು ನೀವು DDPI ಕೋಣೆ ಇದೆ, ಪಕ್ಕದಲ್ಲಿ ಅಧಿಕಾರಿಗಳ ಕೋಣೆ ಇದೆ. ಈ ಸೈಡ್ ನೋಡಬಹುದು, ನೀವು ಈಗಾಗಲೇ ನೋಡಬಹುದು ಮಳೆ ಬಿದ್ದ ಸಂದರ್ಭದಲ್ಲಿ ಬಂದು ಯಾವ ರೀತಿ ಹಾಳಾಗ್ಯದ ಅದೇ ರೀತಿ ಮೇಲ್ಗಡೆ ನೋಡಬಹುದು ನೀವು. ಸಂಪೂರ್ಣವಾಗಿ ಏನದಂದ್ರೆ ಒಳಗಡೆ ಒಂದೊಂದು ಕೋಣೆಗಳು ಈಗ ಬೀಳ್ತಾವು ಆಗ ಬೀಳ್ತಾವ ಎಂಬ ಪರಿಸ್ಥಿತಿ DDPI ಕಚೇರಿಗೆ ಬಂದ ಅಂತ ಹೇಳ್ಬಹುದು. ಸಾಕಷ್ಟು ಜಿಲ್ಲಾದ್ಯಂತ ಶಿಕ್ಷಕರು, ಸಾಕಷ್ಟು ಜನರು ದಿನ ಬೆಳಗಾದ್ರೂ ಬರ್ತಾರಾದ್ರೆ DDPI ಕಚೇರಿಯ ಸ್ಥಿತಿ ಅಧೋಗತಿ ಅಂತ ಹೇಳ್ಬಹುದು. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸಂಪೂರ್ಣ DDPI ಕಚೇರಿ ಏನದ ಶಿಥಿಲ ವ್ಯವಸ್ಥೆಯಲ್ಲಿದೆ. ಸ್ವಲ್ಪ ಭಾರಿ ಮಳೆ ಆದ್ರೂ ಸಾಕು ಒಳಗಡೆ ಏನದಂದ್ರ ಕೋಣೆ ಒಳಗಡೆನೆ ನೀರು ಬರ್ತಾವ. ಇದು ಈ ಭಾಗ ಆದ್ರೆ ನೋಡ್ಬೋದು ನೀವು. ಈಗ ಏನು DDPI ಕೋಣೆ ಇದೆ, ಆ ಪಕ್ಕ ಅವ್ರು ಆಪ್ತರು ಕೂಡ ಅಂದ್ರೆ ಆಪ್ತ ಕಾರ್ಯದರ್ಶಿ ಕೊಡ್ತಾರ ಆ ಕೋಣೆ ಕೂಡ ನಾವು ತೋರಿಸ್ತೀವಿ. ನೀವು ನೋಡಬಹುದು ಎಂತ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಒಳಗಡೆ ನಮ್ ಕ್ಯಾಮ್ರಾಮ್ಯಾನ್ ತೋರಿಸ್ತಾರ. ಅದ್ರ ನಿಜಕ್ಕೂ DDPI ಕಚೇರಿ ಸ್ಥಿತಿ ಅಧೋಗತಿ ಅಂತ ಹೇಳ್ಬಹುದು. ಯಾವ ಸಂದರ್ಭದಲ್ಲಿ ಭಾರಿ ಮಳೆ ಬಂದ್ರ ಈ ಬಿಲ್ಡಿಂಗ್ ಬೀಳ್ತದೋ ಎಂಬ ಆತಂಕದಲ್ಲಿ ಒಳಗಡೆ ಕುಂತು ಕೆಲಸ ಮಾಡಂತ ಪರಿಸ್ಥಿತಿ ಇವತ್ತ ನಿರ್ಮಾಣ ಆಗ್ಯದ ಅಂತ ಹೇಳ್ಬಹುದು. ಈಗಾಗಲೇ ಒಂದಿಲ್ಲ ಎರಡಿಲ್ಲ, ಸುಮಾರು ಹಲವು ಬಾರಿ ಏನದಂದ್ರ ಲೆಟರ್ ಕೂಡ ಏನದಂದ್ರೆ DDPI ಸಂಬಂಧಪಟ್ಟವ್ರ ಇಲಾಖೆಗೆ ಪತ್ರ ಬರೆದಿದ್ದಾರ. ಪತ್ರ ಬರೆದ್ರು ಕೂಡ ಟೋಟಲಿ ಸರ್ಕಾರದಲ್ಲಿ ಹಣದನ್ನು ದಿವಾಳಿ ಆಗೋಗೋದು ಗೊತ್ತಿಲ್ಲ. ಟೋಟಲಿ ಶಿಕ್ಷಣ ಇಲಾಖೆಯ ಏನ್ ಮುಖ್ಯ ಕಚೇರಿ ಜಿಲ್ಲಾ DDPI ಕಚೇರಿ ಇದೆ, ಅದ್ರ ಸ್ಥಿತಿನೇ ಹೀಗಾದ್ರ ಇವತ್ತು ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ಸ್ಕೂಲ್ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ ಅಂತ ಹೇಳಬಹುದು. ಹೀಗಾಗಿ ಎಲ್ಲ ಕಡೆ ಪ್ರತಿಯೊಂದು ಕೋಣೆಯಲ್ಲಿ ಅಲ್ಲಲ್ಲೆಲ್ಲ ಮೇಲ್ಗಡೆಯಿಂದ ಸಿಮೆಂಟ್ ಬೀಳ್ತಾ ಇದೆ. ಇಲ್ಲಿ ಸಾರ್ವಜನಿಕರೊಬ್ಬರು ಇದ್ದಾರೆ, ಅವರನ್ನೇ ಕೇಳೋಣ. ಸರ್, ಟೋಟಲಿ ಬಿಲ್ಡಿಂಗ್ ಎಲ್ಲಿ ನೋಡ್ರಲ್ಲಿ ಮ್ಯಾಗಿಂದೆಲ್ಲ ರೇತಿ ಇದೆಲ್ಲ ಬೀಳ್ತಾ ಇದೆ. ಮಳೆ ಬಂದ್ರೆ ಒಳಗೆ ನೀರು ಹೊಂಟಾವ್ ಸರ್. ಈ ಡಿಸ್ಟಿಕ್ ಆಫೀಸ್ ಹಿಂಗ್ ಪರಿಸ್ಥಿತಿ, ಶಾಲೆಗಳ ಹಾಲತ್ ಏನಿರುತ್ತೆ ಸರ್? ಸರ್, ವಿಶೇಷ ಸರ್, ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಮಾಡಿದ್ದಾರೆ ಸರ್. ಇವ್ರು ಮ್ಯಾನೇಜ್ಮೆಂಟ್ ಜೊತೆ ಕೈ ಕೊಡ್ಕೊಂಡು ಶಾಲೆ ಬಿಲ್ಡಿಂಗ್ಗಳು ಮತ್ತು ಸರ್ಕಾರಿ ಕಚೇರಿಗಳು ಸುಧಾರಿಸಲ್ದೆ ಈ ತರ ಮಾಡ್ತಾ ಇದಾರೆ. ನಿಜಕ್ಕೂ DDPI ಕಚೇರಿ ಎಲ್ಲೋ ಒಂದ್ ಕಡೆ ಶಿಥಿಲ ವ್ಯವಸ್ಥೆ ತಲುಪ್ಯದ. ಈಗೋ ಭಾರಿ ಮಳೆ ಬಿದ್ದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಈಗಲಾದ್ರೂ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ಸುದ್ದಿ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.